ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ದೇವೇಗೌಡ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅಹಮದ್ ಆಕ್ಷೇಪಾರ್ಹ ಹೇಳಿಕೆಯನ್ನ ಖಂಡಿಸಿ ನೆಲಮಂಗಲದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಆಗ್ರಹಿಸಿ ಒಕ್ಕಲಿಗ ಸಮುದಾಯ ಪ್ರತಿಭಟನೆ ಮಾಡಿದೆ. ನನ್ನನ್ನ ಕರಿಯ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ನಾನು ಬೆಳ್ಳಗಿದ್ದೀನಿ ಅನ್ನೋಕ್ಕಾಗತ್ತಾ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ನಮ್ಮನ್ನೂ ಬೇರೆಯವರು ನಿಕ್ ನೇಮ್ ನಲ್ಲಿ ಕರೀತಾರೆ. ಜಮೀರ್ ದೇವೇಗೌಡರ ಕುಟುಂಬ ಖರೀದಿಸ್ತೇನೆಂದು ಹೇಳಿಲ್ಲ ಅಂದ್ರು. ಜಮೀರ್ಗೆ ನಾನು ಯಾವತ್ತೂ ಕುಳ್ಳ ಅಂತ ಕರೆದಿಲ್ಲ ಅನ್ನೋದಾಗಿ ಚಾಮುಂಡಿ ಬೆಟ್ಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಜಮೀರ್ ಮಾತು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಉಪಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹೀಗಾಗಿ 3 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅನ್ನೋದಾಗಿ ಲಾಡ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ದಿನಾಚರಣೆ ಹಿನ್ನೆಲೆ ವಿಧಾನಸೌಧದಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ 7ನೇ ತರಗತಿ ವಿದ್ಯಾರ್ಥಿ ಚರಣ್ ಗಂಡು ಮಕ್ಕಳಿಗೆ ಯಾವುದೇ ಯೋಜನೆ ಇಲ್ವೇ ಅಂತ ಪ್ರಶ್ನಿಸಿದ್ದಾನೆ. ಇದಕ್ಕೆ ನೀನ್ ಕೇಳಿರುವ ಪ್ರಶ್ನೆಗೆ ಸರ್ಕಾರದಲ್ಲಿ ಚರ್ಚಿಸಿ ಕ್ರಮ ವಹಿಸಲಾಗುತ್ತೆ ಅಂತ ಡಿಕೆ ಭರವಸೆ ನೀಡಿದ್ದಾರೆ. ಸಾರಿಗೆ ಬಸ್ನಲ್ಲಿ ಪುರುಷರಿಗೆ ಉಚಿತ ಪ್ರಯಾಣ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಸದ್ಯ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಅಂದ್ರೆ ಬುರುಡೆ ಜನರ ಪಕ್ಷ ಅಂತ ಸಚಿವ ರಾಮಲಿಂಗಾರೆಡ್ಡಿ ಲೇವಡಿ ಮಾಡಿದ್ದಾರೆ. ಬಿಜೆಪಿಯವರು 2019ರಲ್ಲಿ ಖರೀದಿಸಿ ಅಧಿಕಾರ ರಚಿಸಿದ್ರು. ದೇಶದಲ್ಲಿ 450ಕ್ಕಿಂತ ಹೆಚ್ಚು ಶಾಸಕರು ಸಂಸದರನ್ನ ಆಪರೇಷನ್ ಮಾಡಿ ಬಿಜೆಪಿಗೆ ಸೇರಿಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರು ಹಿನ್ನೆಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯ ಅರ್ಜಿ ಸಲ್ಲಿಸಲಿದ್ದಾರೆ. ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಉಳುಮೆ ಮಾಡ್ತಾ ಇದ್ದಂತ 10ಕ್ಕೂ ಹೆಚ್ಚು ರೈತರ ವಿರುದ್ಧ ಕೇಸ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ಘಟನೆ ನಡೆದಿದೆ. ಈ ಸಂಬಂಧ ಕೇಸ್ ದಾಖಲಾಗಿದೆ. ಕೃಷಿ ಜಮೀನಿಗೆ ತೆರಳಲು ಅಕ್ಕಪಕ್ಕದವರಿಂದ ಕಿರುಕುಳ ಹಿನ್ನೆಲೆ ರೈತ ಮಹಿಳೆಯೊಬ್ಬರು ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ. ಜಮೀನಿಗೆ ತೆರಳಲಾಗದೆ ಚಂದ್ರಮ್ಮ ಕುಟುಂಬ ಪರದಾಡ್ತಾ ಇದೆ. ನೊಂದ ಚಂದ್ರಮ್ಮ ಕುಟುಂಬದಿಂದ ದಯಾಮರಣಕ್ಕೆ ಮನವಿ ಮಾಡಲಾಗಿದೆ. ಉದ್ಯೋಗ ಕೊಡಿಸುವುದಾಗಿ ವಂಚಿಸ್ತಾ ಇದ್ದಂತ ರಾಜಸ್ಥಾನ ಮೂಲದ 4ರನ್ನ ಬೆಂಗಳೂರು ಆಗ್ನೇಯ ವಿಭಾಗ ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಲಾ 1,000 ಖಾತೆಗೆ ಹಾಕ್ತೀನಿ ಅಂತ ಕಾಲೇಜು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನ ತೆರೆದಿದ್ರು. ಅದೇ ಬ್ಯಾಂಕ್ ಖಾತೆಗೆ ಲಕ್ಷಾಂತರ ರೂಪಾಯಿ ಹಾಕಿಸಿಕೊಂಡು ವಂಚನೆ ಎಸಗಿದ್ದಾರೆ. ಜಾತ್ರೆ, ಸಭೆ, ಸಮಾರಂಭಗಳಲ್ಲಿ ಮೊಬೈಲ್ಗಳನ್ನ ಕಳ್ಳತನ ಮಾಡ್ತಾ ಇದ್ದಂತ ಭದ್ರಾವತಿ ಮೂಲದ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿ ಮೂಲದ ಖದೀಮರು ಕದ್ದ ಮೊಬೈಲ್ಗಳನ್ನ ಕೊರಿಯರ್ ಮೂಲಕ ಕೇರಳಕ್ಕೆ ರವಾನಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ ಹೋಟೆಲ್ನಲ್ಲಿ ಕೆಲಸ, ರಾತ್ರಿ ಮನೆಗಳ್ಳತನಕ್ಕೆ ಇಳಿತಾ ಇದ್ದಂತ ಉತ್ತರಾಖಂಡ್ನ ಜತಿನ್ ಮನೀಶ್ ಅರೆಸ್ಟ್ ಆಗಿದ್ದಾರೆ. ಕದ್ದ ಬೈಕ್ಗಳಲ್ಲಿ ಹೋಗಿ ರಾತ್ರಿ ವೇಳೆ ಓಪನ್ ಮಾಡಿರುವಂತಹ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ರು. ಮನೆಗಳ್ಳತನ ಅಷ್ಟೇ ಅಲ್ಲದೆ ಹ್ಯಾಂಡಲ್ ಮುರಿದು ಬೈಕ್ಗಳನ್ನ ಕೂಡ ಕದ್ದೊಯ್ತಾ ಇದ್ರು. ಮಂಗಳೂರು ವಿವಿಗೆ ಮುತ್ತಿಗೆ ಹಾಕುವುದಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಅನ್ನ ತಳ್ಳಿ ಪ್ರತಿಭಟನಾಕಾರರು ಒಳನುಗ್ಗಿದ್ದಾರೆ. ಅಂಕಪಟ್ಟಿ ನೀಡುವುದರಲ್ಲಿ ವಿಳಂಬ, ಶುಲ್ಕ ಹೆಚ್ಚಳ ಆರೋಪ ಮಾಡಿ ಆಡಳಿತ ಕಚೇರಿ ಪ್ರವೇಶ ದ್ವಾರದ ಗಾಜು ಪುಡಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಲ್ ವಾತಾವರಣ ಸೃಷ್ಟಿಯಾಗಿದೆ. ಥಂಡಿ ಚಳಿಗೆ ಮಲೆನಾಡಿಗರು ಹೈರಾಣಾಗಿದ್ದಾರೆ. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇದೆ. ಮಹಾರಾಷ್ಟ್ರದ ಜನರು ಪ್ರಧಾನಿ ಮೋದಿ ಅವರ ಮಾತಿನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಅಂತ ಶಿವಸೇನಾ ಸಂಸದ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಈ ಬಾರಿ ಮಹಾವಿಕಾಸ್ ಅಘಾಡಿ ಮೈತ್ರಿ ಗೆದ್ದು ಮಹಾರಾಷ್ಟ್ರವನ್ನ ರಕ್ಷಿಸುವ ಕೆಲಸ ಮಾಡುತ್ತೆ ಎಂದಿದ್ದಾರೆ. ಇಂದು ಬಿರ್ಸಾ ಮುಂಡಾ 150ನೇ ಜನ್ಮದಿನಾಚರಣೆ ಹಿನ್ನೆಲೆ ಬಿಹಾರದ ಜಮುಯಿಗೆ ಪ್ರಧಾನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಧಾನಿಗೆ ಬುಡಕಟ್ಟು ಜನರಿಂದ ನೃತ್ಯ ಮಾಡುವ ಮೂಲಕವಾಗಿ ಸ್ವಾಗತ ಕೋರಲಾಗಿದೆ. ಈ ವೇಳೆ ಪ್ರಧಾನಿ ಕೂಡ ಅವರೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿ ಈಗ ವಿಶ್ವದ ಅತ್ಯಂತ ಕಲುಷಿತ ನಗರ ಅನ್ನುವಂಥ ಕುಖ್ಯಾತಿಗೆ ಪಾತ್ರವಾಗಿದೆ. ವಾಯು ಮಾಲಿನ್ಯದಲ್ಲಿ ದೆಹಲಿ ಈಗ ದೇಶದ ಎಲ್ಲಾ ದೇಶಗಳು ಹಾಗೆ ನಗರಗಳನ್ನ ಹಿಂದಿಕ್ಕಿದೆ. ನ್ಯಾಷನಲ್ ಕ್ಯಾಪಿಟಲ್ ವಲಯ ಈಗ ಎಲ್ಲಿ ನೋಡಿದ್ರೂ ದಟ್ಟಣೆಯ ಮಂಜು ಹಾಗೆ ಹೊಗೆಯಿಂದ ಕಾಣ್ತಾ ಇದೆ. ದೆಹಲಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದಿದೆ. ಹಳೆಯ ಪೆಟ್ರೋಲ್ ಹಾಗೆ ಡೀಸೆಲ್ ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ ಈ ನಿರ್ಬಂಧ ಜಾರಿಗೆ ಬಂದಿದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ 20,000 ದಂಡ ಬೀಳುತ್ತೆ. TV9 ಸ್ವೀಟ್ ಹೋಮ್ ಎಕ್ಸ್ಪೋಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಅಶ್ವಸೂರ್ಯ ರಿಯಾಲಿಟೀಸ್ ಪ್ರಸ್ತುತಪಡಿಸೋ TV9 ರಿಯಲ್ ಎಸ್ಟೇಟ್ ಅಂಡ್ ಸ್ವೀಟ್ ಹೋಮ್ ಎಕ್ಸ್ಪೋ ಇವತ್ತಿನಿಂದ 3 ದಿನಗಳ ಕಾಲ ನಡೆಯುತ್ತೆ.